ವಿದ್ಯಾರ್ಥಿ, ನಾವಿಂದು 5ನೇ ಅಧ್ಯಾಯವನ್ನು ಪ್ರಾರಂಭಿಸ್ತೇವೆ. 5ನೇ ಅಧ್ಯಾಯ ಪ್ರಾರಂಭ ಆಗ್ತಕ್ಕಂಥ ಒಂದು ವಿಚಾರಕ್ಕಿಂತ ಮೊದಲು 5ನೇ ಅಧ್ಯಾಯದಿಂದ ಸಂಪೂರ್ಣವಾಗಿ ಭಾರತದ ಸಂವಿಧಾನಗಳ ಅಥವಾ ಸಂವಿಧಾನ ಸಂಪೂರ್ಣವಾಗಿರುವಂತಹ ಅಥವಾ ಸಂಪೂರ್ಣವಾಗಿರುವಂತಹ ಅಂಶವನ್ನು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅಂದರೆ ಭಾರತ ಸಂವಿಧಾನ ಯಾವಾಗ ರಚನೆ ಆಯಿತು, ಅದರಲ್ಲಿ ಇರ್ತಕ್ಕಂಥ ಲಕ್ಷಣಗಳು ಯಾವುವು, ಅಲ್ಲಿರುವಂಥ ಅಂಶಗಳು ಯಾವುವು, ಭಾರತ ಸಂವಿಧಾನ ಯಾವ ರೀತಿಯಾಗಿರ್ತಕ್ಕಂಥ ಒಂದು ದಿನಮಾನಗಳಲ್ಲಿ ಅಸ್ತಿತ್ವಕ್ಕೆ ಬಂತು, ಅದು ಏನನ್ನು ಒಳಗೊಂಡಿದೆ. ಇದು 5ನೇ ಚಾಪ್ಟರ್ನಿಂದ ಇಟ್ಕೊಂಡು ಅಪ್ ಟು ನಿಮಗೆ 9ನೇ ಅಧ್ಯಾಯ, ಅಂದರೆ ಭಾರತದ ಸ್ಥಳೀಯ ಸರ್ಕಾರಗಳ ವ್ಯವಸ್ಥೆಯ ಒಂದು ಓಡಿಯಲ್ಲಿ ಅಲ್ಲಿಯವರೆಗೆ ಸಂಪೂರ್ಣವಾಗಿ ಭಾರತದ ಸಂವಿಧಾನದ ಪರಿಚಯ ಇಲ್ಲಿ ನಿಮಗೆ ಆಗುತ್ತೆ. ಹಾಗಾದರೆ ಭಾರತ ಸಂವಿಧಾನ ಅಂತಕ್ಕಂಥದ್ದು ಯಾಕೆ ಅಥವಾ ಯಾವ ರೀತಿಯಾಗಿ ಅಸ್ತಿತ್ವಕ್ಕೆ ಬಂತು? ಯಾಕಂದರೆ ಸುಮಾರು ವರ್ಷಗಳವರೆಗೆ ಸುಮಾರು ನಾವು ಇತಿಹಾಸದಲ್ಲಿ ಆಗಿರ್ಬೋದು ಅಥವಾ ಇತರ ವಿಚಾರಗಳಲ್ಲಿ ಅಂಕಿಅಂಶಗಳ ಮಾಹಿತಿ ತೆಗೆದುಕೊಂಡರೂ ಕೂಡ ಭಾರತವನ್ನು ಬ್ರಿಟಿಷರು ಸುಮಾರು 200 ವರ್ಷ ಆಳಿದ್ರು ಅಂತಕ್ಕಂಥ. ಹಾಗಾದರೆ ಬ್ರಿಟಿಷರು ನಮ್ಮನ್ನು 200 ವರ್ಷ ಆಳಿದ ನಂತರದ ದಿನಮಾನಗಳಲ್ಲಿ ಬ್ರಿಟಿಷರಿಂದ ಹಲವಾರು ಇರ್ತಕ್ಕಂತಹ ನಾಯಕರುಗಳ ಪ್ರತಿಫಲ ಆಗಿರ್ಬೋದು, ಅವರ ಹೋರಾಟ ಆಗಿರ್ಬೋದು, ಅದು ಹೋರಾಟದ ಪ್ರತಿಫಲವಾಗಿ ಕೊನೆಯೂ ಕೂಡ ನಾವು ಬ್ರಿಟಿಷರಿಂದ ಮುಕ್ತಿಯನ್ನು ಪಡೆದು ಭಾರತವನ್ನು ಸ್ವತಂತ್ರಗೊಳಿಸಿಕೊಂಡ್ವಿ ಅಂತ ಹಲವಾರು ನಾಯಕರುಗಳು ಇವತ್ತು ಬ್ರಿಟಿಷರ ವಿರುದ್ಧವಾಗಿ ಹೋರಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರಲ್ಲಿ ಮಹಾತ್ಮ ಗಾಂಧಿಯವರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಲಾಲಾ ಲಜಪತ್ ರಾಯ್ ಅವರಾಗಿರ್ಬೋದು, KM ಮುನ್ಷಿ ಅವರಾಗಿರ್ಬೋದು, ಸೋ ಮೆನಿ ಪರ್ಸನ್ಸ್, ಅನ್ಕೌಂಟೇಬಲ್ ಆಫ್ ದ ಪರ್ಸನ್ಸ್. ಹಲವಾರು ಜಾತಿ ಒಂದೇ ಸಮುದಾಯ, ಹಲವಾರು ಜಾತಿ ಸಮುದಾಯಗಳ ಹೋರಾಟದ ಪ್ರತಿಫಲವಾಗಿ ಭಾರತಕ್ಕೆ ಸ್ವತಂತ್ರ ಸಿಕ್ತು. ಹಾಗಾದರೆ ಭಾರತಕ್ಕೆ ಬ್ರಿಟಿಷರು ಸ್ವತಂತ್ರ ಕೊಟ್ಟರು ಅಂತಕ್ಕಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಭಾರತವನ್ನು ಯಾವ ರೀತಿಯಾಗಿ ನೀವು ಆಳ್ತೀರಿ ಅಂತಕ್ಕಂತಹ ಬ್ರಿಟಿಷರು ಕೇಳಿದಂತಹ ಪ್ರಶ್ನೆಗೆ ಅನುಗುಣವಾಗಿ ಭಾರತವು ಕೂಡ ತನ್ನದೇ ಆದಂತಹ ಸ್ವತಂತ್ರವಾದಂತಹ ಸಂವಿಧಾನವನ್ನು ಹೊಂದಬೇಕು ಎಂಬ ಮಹತ್ವಾಕಾಂಕ್ಷೆಯ ಉದ್ದೇಶಕ್ಕೆ ಅನುಗುಣವಾಗಿ ಭಾರತದಲ್ಲಿ ಆಗಿನ ಒಂದು ಸಂದರ್ಭದಲ್ಲಿದ್ದಂತಹ ಹಲವಾರು ಕಾನೂನು ಅಥವಾ ಇತರ ವಿದೇಶಿ ಮಾಹಿತಿಗಳನ್ನು ಹೊಂದಿದಂತಹ ನಾಯಕರುಗಳ ಪ್ರತಿಫಲವಾಗಿ ಅಸ್ತಿತ್ವಕ್ಕೆ ಬಂದಂತಹ ಒಂದೇನಾದರೂ ಇದ್ದರೆ ಅದು ಭಾರತದ ಸಂವಿಧಾನ. ಹಾಗಾದರೆ ಭಾರತದ ಸಂವಿಧಾನ ಯಾವ ರೀತಿಯಾಗಿ ಅಸ್ತಿತ್ವಕ್ಕೆ ಬಂತು, ಯಾವಾಗಿಂದ ಪ್ರಾರಂಭ ಆಯಿತು? ನಾವು ಹೇಳ್ತೀವಿ, ಇರ್ತಕ್ಕಂಥ ಉದಾಹರಣೆಗಾಗಿ ನಾವು ತೆಗೆದುಕೊಂಡ್ವಿ ಅಂತಂದರೆ ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ ಸಂವಿಧಾನ ಅಂದರೆ ಅದು ಭಾರತದ ಸಂವಿಧಾನ ಅಂತ. ಅದಕ್ಕೆ ಅದನ್ನು ಏನು ಹೇಳ್ತೀವಿ ಅಂದರೆ ಒಂದು ಆನೆ ಗಾತ್ರದ ಸಂವಿಧಾನ ಅಂತ ಹೇಳ್ತೀವಿ. ಹಾಗಾದರೆ ಸಂವಿಧಾನವನ್ನು ಯಾರು ಬರೆದ್ರು, ಯಾವಾಗ ಬರೆಯೋಕ್ಕೆ ಪ್ರಾರಂಭ ಮಾಡಿದರು, ಅಥವಾ ಸಂವಿಧಾನವನ್ನು ಬರೀತಕ್ಕಂತಹ ಒಂದು ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮಗಳನ್ನು ಕೈಗೊಂಡು ಅಂತಕ್ಕಂಥ ಒಂದು ವಿಚಾರದಲ್ಲಿ ಇದು 5ನೇ ಅಧ್ಯಾಯ ಪ್ರಮುಖವಾಗಿ ಇಲ್ಲಿ ಪ್ರಾರಂಭಕ್ಕೆ ಒಳಪಡುತ್ತೆ. ಹಾಗಾದರೆ ಇವತ್ತು ನಾವು ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಕಾಣ್ತೀವಿ. ಅದೇ ತಾನೇ ಭಾರತ ಸ್ವತಂತ್ರಗೊಂಡಿದ್ದಿಲ್ಲ ಇನ್ನು. ಯಾಕಂದರೆ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಡಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನೀವು ಏನಾದರೂ ಮಾಡಿ ಸಂವಿಧಾನ ಬರ್ಕೊಡ್ರಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಅಥವಾ ಒಂದು ಹೇಳಿಕೆಯನ್ನು ಮಾಡಲ್ಪಟ್ಟಂತಹ ಸಂದರ್ಭದಲ್ಲಿ ಭಾರತೀಯರು ಆ ಸಂದರ್ಭದಲ್ಲಿ
ಸಂವಿಧಾನವನ್ನು ರಚಿಸಿಕೊಳ್ಬೇಕು ಅನ್ನುವ ಒಂದು ವಿಚಾರದ ಒಂದು ಗುಡಿಯಲ್ಲಿ ಸಂವಿಧಾನಕ್ಕೆ ರಚಿಸಿಕೊಳ್ಳಬೇಕಾಗಿದ್ರೆ ಹಲವಾರು ಸದಸ್ಯರುಗಳ ಅವಶ್ಯಕತೆ ಇದೆ. ಹಾಗಾದರೆ ಈ ಸದಸ್ಯರನ್ನು ನಾವು ಯಾವ ರೀತಿಯಾಗಿ ಕ್ರೋಢೀಕರಿಸಬೇಕು ಅಂತಕ್ಕಂತಹ ಅಥವಾ ಅವರನ್ನು ಯಾವ ರೀತಿ ಒಗ್ಗೂಡಿಸ್ಕೊಳ್ಬೇಕು ಅಂತಕ್ಕಂತಹ ವಿಚಾರದ ಒಂದು ಗುಡಿಯಲ್ಲಿಗೆ ಕೆಲವರು ಚುನಾವಣೆ ಮಾಡೋಣ. ಹಾಗಾದರೆ ಚುನಾವಣೆ ಮಾಡೋದಕ್ಕೆ ಅಂತಂದರೆ ಪ್ರತ್ಯಕ್ಷ ಚುನಾವಣೆ ಮಾಡೋದು, ಪರೋಕ್ಷ ಚುನಾವಣೆ ಮಾಡೋದು. ಹಾಗಾದರೆ ಪ್ರತ್ಯಕ್ಷ ಪರೋಕ್ಷ ಚುನಾವಣೆ ಮಾಡೋದಕ್ಕೆ ಟೈಮ್ ಇರ್ತಕ್ಕಂಥ ಪ್ರತ್ಯಕ್ಷ ಚುನಾವಣೆ ಮಾಡೋದಕ್ಕೆ ಭಾಳಷ್ಟು ಸಮಯಾವಕಾಶ ಬೇಕು. ಇದನ್ನು ಎಲ್ಲರೂ ಕೆಲವು ಜನ ಬಹುತೇಕ ಜನ ಒಪ್ಪದೇ ಇರುವುದರಿಂದ ಭಾರತಕ್ಕೆ ಸಂವಿಧಾನ ಬರ್ಕೊಳ್ಬೇಕಷ್ಟೇ ನಾವು ಇವತ್ತು. ಅದಕ್ಕೆ ಸಂವಿಧಾನ ರಚಿಸಿಕೊಳ್ಳುವ ಸಲುವಾಗಿ ಪ್ರತ್ಯಕ್ಷ ಚುನಾವಣೆಗಿಂತಲೂ ಪರೋಕ್ಷ ಚುನಾವಣೆ ಮಾಡಿಬಿಡೋಣ ಅಂತಕ್ಕಂತಹ ಒಂದು ವಿಚಾರದ ಒಂದು ಅಡಿಯಲ್ಲಿಯ ಭಾರತದ ಸಂವಿಧಾನ ರಚನಾ ಸಮಿತಿಯನ್ನು ಪರೋಕ್ಷ ಚುನಾವಣಾ ಪದ್ಧತಿಗಳ ಮೂಲಕ ಆಯ್ಕೆಯನ್ನು ಮಾಡಲಾಯಿತು. ಹಾಗಾದರೆ ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ರಚನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ನವೆಂಬರ್ 26, 1946ರಂದು ಈ ಸಂವಿಧಾನಕ್ಕೆ ಅನುಗುಣವಾಗಿ ಸಂಪೂರ್ಣ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಬರೆದು ಪ್ರಮುಖವಾಗಿ ಅದು ಅಂತ್ಯ ಆಗಿರ್ತಕ್ಕಂಥದ್ದು. ಆದರೆ ಜಾರಿಗೆ ಬಂದಿದ್ದು 1950ರ ಜನವರಿ 26ರಂದು. ಯಾವ ರೀತಿ ಬಂತು ಅಂತಕ್ಕಂಥ ಒಂದು ವಿಚಾರ ನಾನು ಆಗೇ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಭಾರತ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಭಾರತದ ಸಂವಿಧಾನವು 395 ವಿಧಿಗಳನ್ನು, 8 ಪರಿಶಿಷ್ಟಗಳನ್ನು, 22 ಭಾಗಗಳನ್ನು ಹೊಂದಿತ್ತು ಅಂತ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ಆ ಸಂದರ್ಭದಲ್ಲಿ ಭಾರತದ ಸಂವಿಧಾನ 395 ವಿಧಿಗಳನ್ನು ಹೊಂದಿತ್ತು ಅಂತ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ನಾವು ತೆಗೆದುಕೊಟ್ವಿ ಅಂತಂದರೆ 12 ಪರಿಶಿಷ್ಟಗಳು, 25 ಭಾಗಗಳು, 98 ತಿದ್ದುಪಡಿಗಳ ಜೊತೆಗೆ ನಾವು ಪ್ರಸ್ತುತ ದಿನಮಾನಗಳಲ್ಲಿ 448 ಇರ್ತಕ್ಕಂತಹ ವಿಧಿಗಳನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕಾಣ್ತೇವೆ. ಬೃಹತ್ ಸಂವಿಧಾನ ಇದು. ನಾವು ಕೇಳ್ತೀವಿ ವಿಶ್ವದಲ್ಲಿ ಹಳೆಯದಾದ ಸಂವಿಧಾನ ಅಂದರೆ ಅದು ಭಾರತ ಸಂವಿಧಾನ ಅಂತ. ಹಾಗಾದರೆ ಭಾರತ ಸಂವಿಧಾನ ಇಷ್ಟೆಲ್ಲವನ್ನ ಒಳಗೊಂಡಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭಾರತ ಸಂವಿಧಾನ ಅಂತಕ್ಕಂಥದ್ದು ಪ್ರಮುಖವಾಗಿ ರಚನೆ ಆಯಿತು. ನಾನಾಗಲೇ ಹೇಳಿದೆ, ಬ್ರಿಟಿಷರು ಭಾರತೀಯರಿಗೆ ಸಂವಿಧಾನ ರಚಿಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ ಸಂದರ್ಭದಲ್ಲಿ ಭಾರತೀಯರನ್ನು ಒಳಗೊಂಡಂತಹ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಲಾಯಿತು. ಹಾಗಾದರೆ ನಾವೇ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಈ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರುಗಳನ್ನು ಪರೋಕ್ಷ ಚುನಾವಣಾ ಪದ್ಧತಿಗಳ ಮೂಲಕ ಆಯ್ಕೆ ಮಾಡಲಾಯಿತು. ಹಾಗಾದರೆ 1946 ಸುಮಾರಿಗೆ ಈ ಪ್ರಥಮವಾಗಿರುವಂತಹ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಲಾಯಿತು. ಇದರಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥ 389 ಜನ ಸದಸ್ಯರುಗಳಿಂದ ಕೂಡಿದ ಸಂವಿಧಾನ ರಚನಾ ಸಮಿತಿಯನ್ನು ಇದು ಹೊಂದಿತ್ತು. 389 ಸದಸ್ಯರುಗಳಲ್ಲಿ 294 ಜನ ಬ್ರಿಟಿಷ್ ಇಂಡಿಯಾ. ಅದರ ಅರ್ಥ ಏನು ಅಂದರೆ ಭಾರತ ಇನ್ನೂ ಸ್ವತಂತ್ರ ಆಗಿರಲಿಲ್ಲ, ಯಾಕಂದರೆ 1946 ಆಗಿರುವುದರಿಂದ 296 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಗಿದ್ದಾರೆ. ಉಳಿದಿರುವಂತಹ 93 ಜನ ಸದಸ್ಯರುಗಳು ಆಗಿನ ದೇಶೀಯ ಸಂಸ್ಥಾನಿಕರ ಆಳ್ವಿಕೆ ಇತ್ತು. ದೇಶೀಯ ಸಂಸ್ಥಾನಿಕರು ಇದ್ರು ಅಥವಾ ರಾಜ ಮಹಾರಾಜರಿದ್ರು, ಅವ್ರನ್ನ ಏನಂತ ಕರೆದ್ರು ಅಂದರೆ ದೇಶೀಯ ಸಂಸ್ಥಾನಿಕರು ಅಂತ ಕರೆದರು. ಈ 93 ಜನ ಸದಸ್ಯರನ್ನ ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡ ಸದಸ್ಯರುಗಳಾದ ಒಟ್ಟು 389 ಜನ ಸದಸ್ಯರನ್ನ ಅವರು ಹೊಂದಿತ್ತು. ಆ ಹೊಂದುವುದರ ಜೊತೆಗೆ ಬೃಹದಾಗಿರುವಂತಹ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ ಈ ಇರ್ತಕ್ಕಂತಹ ಸಂವಿಧಾನ ರಚನಾ ಸಮಿತಿ ಪ್ರಾರಂಭ ಆಯಿತು. ಅಥವಾ ಪ್ರಾರಂಭ ಆಗುವುದರ ಜೊತೆಗೆ ಪ್ರಮುಖವಾಗಿ ಇರ್ತಕ್ಕಂಥ ಹಲವಾರು ಒಂದು ವಿಚಾರಗಳ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ ಈ ಭಾರತದ ಸಂವಿಧಾನವು ಪ್ರಮುಖವಾಗಿ ಇದು ರಚನೆ ಆದ ಸಂದರ್ಭದಲ್ಲಿ 2 ಭಾಷೆಗಳಿಂದ ಹಾಗೂ ಕೈ ಬರಹದಿಂದ ಇದು ಒಳಗೊಂಡಿದೆ. ಒಂದು ಆಂಗ್ಲ ಭಾಷೆ, ಇನ್ನೊಂದು ಹಿಂದಿ ಭಾಷೆ. 2 ಭಾಷೆಗಳಲ್ಲಿ ಮೂಲತಃವಾಗಿ ಅಂದರೆ ಭಾರತದ ಸಂವಿಧಾನ ಯಾವಾಗ ರಚನೆ ಆಯಿತೋ ರಚನೆ ಆದ ಸಂದರ್ಭದಲ್ಲಿ ಮೂಲತಃವಾಗಿ 2 ಭಾಷೆಗಳಿಂದ ಕೂಡಿತು. ಒಂದು ಇಂಗ್ಲೀಷು, ಇನ್ನೊಂದು ಹಿಂದಿ ಭಾಷೆಯಿಂದ ಕೂಡಿತು. ಹಾಗಾದರೆ ಈ ಮೂಲತಃವಾಗಿರ್ತಕ್ಕಂಥ ಹಿಂದಿ ಹಾಗೂ ಇಂಗ್ಲೀಷ್ ಭಾಷೆಯಿಂದ ಕೂಡಿದಂತಹ ಸಂವಿಧಾನ
ರಚನೆಯಾಗಿ ಜಾರಿಗೆ ಬರಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಹಲವಾರು ಸದಸ್ಯರುಗಳ ಪ್ರಮುಖವಾಗಿರುವಂತಹ ಇಲ್ಲಿ ಪಾದಾರ್ಪಣೆ ಅಂತಕ್ಕಂಥದ್ದಾಗಿದೆ. ಅವರ ಪಾತ್ರಗಳನ್ನು ಇವತ್ತು ಪ್ರಮುಖವಾಗಿ ಕಾಣ್ತದೆ. ಹಾಗಾದರೆ ಇಷ್ಟೆಲ್ಲರ ವಿಚಾರಗಳ ಒಂದು ಓದಿದಲ್ಲಿ ಪ್ರಮುಖವಾಗಿ ನಾವು ಹಿಂದೆ ಬಂದರೆ ಅಥವಾ ಇಲ್ಲಿ ಇರ್ತಕ್ಕಂಥ ಸಂವಿಧಾನ ರಚನೆ ಆಗುವ ಪೂರ್ವದಲ್ಲಿ ಪ್ರಥಮವಾಗಿ ಯಾವಾಗ ಬ್ರಿಟಿಷರು ಭಾರತಕ್ಕೆ ಸಂವಿಧಾನವನ್ನು ರಚಿಸಿಕೊಳ್ಳಲು ಅವಕಾಶ ಕೊಡಮಾಡಲ್ಪಟ್ಟಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ಡಿಸೆಂಬರ್ 9, 1946 ಯಾವಾಗ ಬ್ರಿಟಿಷರು ಭಾರತೀಯರಿಗೆ ಸಂವಿಧಾನ ರಚಿಸಿಕೊಳ್ಳಲು ಅವಕಾಶ ಮಾಡಲ್ಪಟ್ಟರು ಅಂಥ ಸಂದರ್ಭದಲ್ಲಿ ಡಿಸೆಂಬರ್ 9, 1946 ಸಂವಿಧಾನದ ರಚನಾ ಸಮಿತಿ ಮೊದಲ ಸಭೆಯನ್ನು ಇವತ್ತು ಒಳಪಟ್ಟು ಏನು ಚುನಾವಣೆ ಮಾಡ್ತಾ ಇದ್ದಾರಲ್ಲ 389 ಜನ, ಈ 389 ಜನ ಸದಸ್ಯರು ಪ್ರಥಮವಾಗಿ ಸಭೆ ಸೇರಿದ ಯಾವಾಗ ಅಂದರೆ ಡಿಸೆಂಬರ್ 9, 1946 ಈ ಪ್ರಥಮ ಅಧಿವೇಶನ ಸಭೆ ಸೇರಿದಂತಹ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿತ್ತು. ಈ ಫಾರ್ ಎಕ್ಸಾಂಪಲ್ ಬಂದ್ರಿ ಎಲ್ಲರೂ ಕುಂತ್ಬಿಟ್ರು ತಮ್ಮ ಜಾಗಕ್ಕೆ ಅಥವಾ ಇರ್ತಕ್ಕಂಥ ತಾವು ಎಲ್ಲ ಯಾವುದೋ ಒಂದು ಜಾಗ ಇಟ್ಕೊಂಡು ಸುಮ್ಮನೆ 389 ಜನ ಸೇರ್ಕೊಂಡು ಕುಂತ್ಬಿಟ್ರು. ಹಾಗಾದ್ರೆ ಸಭೆಯನ್ನು ನಡೆಸೋರು ಬೇಕಲ್ಲ, ಸಭೆಯ ಅಧ್ಯಕ್ಷತೆಯನ್ನು ವಹಿಸೋರು ಬೇಕಲ್ಲ. ಇಂತಹ ಒಂದು ಸಂದರ್ಭದಲ್ಲಿ 389 ಜನ ಸದಸ್ಯರಲ್ಲಿ ಅತಿ ಹೆಚ್ಚು ವಯೋಮಾನದವರು ಅಥವಾ ಹೆಚ್ಚು ವಯಸ್ಸಿನವರಾಗಿರ್ಬೋದು ಅಥವಾ ಹೆಚ್ಚು ಇರ್ತಕ್ಕಂಥ ಒಂದು ಅಧ್ಯಯನ ಮಾಡಿರ್ತಕ್ಕಂಥವರಾಗಿರ್ಬೋದು ಅಥವಾ ಇತರ ವಿಚಾರಗಳಲ್ಲಿ ಪ್ರಮುಖ ಆಗಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರು ಅಂತಂದರೆ ಅವ್ರು ಯಾರು ಅಂದರೆ ಇರ್ತಕ್ಕಂಥ ಪ್ರಮುಖವಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು. ಅಲ್ಲೇ ಇರ್ತಕ್ಕಂಥ ಸಭೆಯಲ್ಲಿ ಏನು ಮಾಡ್ತಾರೆ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನ ಸಂವಿಧಾನಕ್ಕೆ ಅನುಗುಣವಾಗಿ ರಚನಾ ಸಭೆಯ ತಲೆಲಿಟ್ಕೊಂಡು ನಾವು ಬಳಸ್ತಕ್ಕಂಥ ಪದ ಬಹಳ ಇಂಪಾರ್ಟೆಂಟ್ ಇಲ್ಲ, ಹಂಗಾಮಿ ಅಧ್ಯಕ್ಷರನ್ನಾಗಿ ಅವರನ್ನು ನೇಮಕಕ್ಕೆ ಒಳಪಡಿಸಲಾಯಿತು. ಹಾಗಾದರೆ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಡಿಸೆಂಬರ್ 9, 1946 ಸಚ್ಚಿದಾನಂದ ಸಿನ್ಹಾರವರು ಸಂವಿಧಾನದ ರಚನಾ ಸಮಿತಿಯ ಹಂಗಾಮಿ ಅಧ್ಯಕ್ಷರಾಗಿ ನೇಮಕಕ್ಕೆ ಒಳಪಡ್ತಾರೆ. ನಂತರದಲ್ಲಿ 2 ದಿನ ಕಾಲಾವಕಾಶವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದೇ ಡಿಸೆಂಬರ್ 11, ಅದೇ ಡಿಸೆಂಬರ್ 1946 ಮತ್ತೆ ಸಂವಿಧಾನದ ರಚನಾ ಸಮಿತಿ ಸಭೆಯನ್ನು ಸೇರುತ್ತೆ. ಯಾವಾಗ ಸಂವಿಧಾನ ರಚನಾ ಸಮಿತಿ ಸಭೆಯನ್ನು ಸೇರುತ್ತೆ, ಆ ಸಂವಿಧಾನ ರಚನಾ ಸಮಿತಿ ಸದಸ್ಯರು ಸೇರುವುದರ ಜೊತೆಗೆ ಪ್ರಥಮವಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿಯೂ ಹಾಗೂ HC ಮುಖರ್ಜಿ ಅವರನ್ನ ಉಪಾಧ್ಯಕ್ಷರನ್ನಾಗಿಯೂ ಕೂಡ ಆಯ್ಕೆಯನ್ನ ಮಾಡಲಾಗುತ್ತೆ. ಇವರು ಆಯ್ಕೆ ಆಗ್ತಾರೆ. ಇವರು ಆಯ್ಕೆಯ ಪ್ರಕ್ರಿಯೆ ನಡೆದಂತಹ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಮಿತಿ ಸಂಪೂರ್ಣವಾಗಿ ರಚನೆ ಆಗುತ್ತೆ. ರಚನೆ ಆಗಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ಸಂವಿಧಾನವನ್ನು 1946 ರಚನೆಯಾಗಿ ಮುಂದೆ ಜನವರಿ 26, 1950 ಜಾರಿಗೆ ಬರುತ್ತಾ. ದಟ್ ಮೀನ್ಸ್ ದ ಡಿಫ್ರೆನ್ಸ್ ತೆರಳಿಟ್ಕೊಂಡು ನೀವು ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು. 1946 1950 ಸಂವಿಧಾನದ ರಚನಾ ಸಮಿತಿ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡಂತಹ ಅವಧಿ 2 ವರ್ಷ 11 ತಿಂಗಳು 18 ದಿನಗಳವರೆಗೆ ಸುದೀರ್ಘವಾಗಿರುವಂತಹ ಅಧಿವೇಶನಗಳನ್ನು ನಡೆಸಿ, ಅಂದರೆ ಸುಮಾರು 11 ಅಧಿವೇಶನಗಳನ್ನು ನಡೆಸಿ ಭಾರತದ ಸಂವಿಧಾನವನ್ನು ಕಾರ್ಯರೂಪಕ್ಕೆ ಅಥವಾ ಪೂರ್ಣಗೊಳಿಸಲಾಯಿತು. ಅದಕ್ಕೆ ಏನು ಹೇಳ್ತೀವಿ ಅಂದರೆ ರಾಜಕೀಯ ವಿಚಾರಗಳಲ್ಲಿ 2 ವರ್ಷ 11 ತಿಂಗಳು 18 ದಿನ ಅಂದರೆ ಇದು ಎಲ್ಲಿ ಲೆಕ್ಕ ಹಾಕೊಂಡು ಕೂತ್ವಿ ಅಂದರೆ ಕೆಲಸಗಳ ಅಂತ ಇಟ್ಕೊಂಡು ಏನು ಮಾಡ್ತಾರೆ, ಕೆಲವು ಜನ 3 ವರ್ಷ ಅಂತ ಹೇಳ್ಬಿಡ್ತಾರೆ. ಆದರೆ ವಾಸ್ತವದಲ್ಲಿ 2 ವರ್ಷ 11 ತಿಂಗಳು 18 ದಿನಗಳವರೆಗೆ ಸುದೀರ್ಘವಾದಂತಹ ಚರ್ಚೆಗಳನ್ನು ನಡೆಸಿ ಸುಮಾರು 11 ಅಧಿವೇಶನಗಳನ್ನು ನಡೆಸಿ ಭಾರತದ ಸಂವಿಧಾನವನ್ನು ಕೊನೆಯ ಘಟ್ಟದಲ್ಲಿ ಮೀನ್ಸ್ ಆಫ್ ಜನವರಿ 26, 1950 ಸಂಪೂರ್ಣವಾಗಿ ಜಾರಿಗೆ ತರಲಾಯಿತು. ಅಂತಹ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿರುವಂತಹ ಒಂದು ವ್ಯವಸ್ಥೆಯ ಅಡಿಯಲ್ಲಿ
ನಾವು ಇವತ್ತು ಭಾರತದ ಸಂವಿಧಾನವನ್ನು ಅತ್ಯಂತ ಬೃಹತ್ ಸಂವಿಧಾನ ಎಂದು ಕೂಡ ಕರೆಯುವುದರ ಜೊತೆಗೆ ಅತ್ಯಂತ ಪ್ರಮುಖ ಸ್ಥಾನವನ್ನು ಕೂಡ ನಾವು ಪ್ರಸ್ತುತ ದಿನಮಾನಗಳಲ್ಲಿ ಇದರಲ್ಲಿ ನಾವು ಇವತ್ತು ಕಾಣ್ತಕ್ಕಂಥ. ಹಾಗಾದರೆ ಇಷ್ಟೆಲ್ಲ ಘಟನೆಗಳು ನಡೆಯುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಭಾರತದ ಸಂವಿಧಾನ ರಚನೆ ಆಗೋದಕ್ಕೆ ಹಲವಾರು ಕಾರಣಗಳ ವ್ಯವಸ್ಥೆಯನ್ನು ಕೂಡ ನಾವಿವತ್ತು ಕಾಣ್ತಕ್ಕಂಥದ್ದು. ಅದು 1934ರ ಕಾಯ್ದೆ ಆಗಿರ್ಬೋದು, ಅಥವಾ 1935ರ ಕಾಯ್ದೆ ಆಗಿರ್ಬೋದು, ಅಥವಾ 1947ರ ಆಗಿರ್ಬೋದು, ಅಥವಾ ಇತರ ಇರತಕ್ಕಂಥ ಬ್ರಿಟಿಷರ ಕಾಯ್ದೆಗಳನ್ನು, ಕಾನೂನುಗಳನ್ನು ಅಥವಾ ನ್ಯಾಯ ತೀರ್ಪುಗಳನ್ನು ಒಳಗೊಂಡಂತಹ ಒಂದು ಮಿಶ್ರಣದಿಂದ ಕೂಡಿದಂತಹ ಸಂವಿಧಾನವನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ಕಾಣ್ತೀವಿ. 46 ಡಿಸೆಂಬರ್ 11ನೇ ತಾರೀಕಿನಂದು ಸಂವಿಧಾನದ ರಚನಾ ಸಮಿತಿಯನ್ನು ರಚನೆಗೆ ಒಳಪಡಿತು. ಈ ಸಂವಿಧಾನ ರಚನಾ ಸಮಿತಿಯು ರಚನೆಗೊಂಡಂತಹ ಸಂದರ್ಭದಲ್ಲಿ ಏನು ನಾವು 395 ಜನ ಸದಸ್ಯರನ್ನ 389 ಜನ ಸದಸ್ಯರಿಗೆ ಒಳಗೊಂಡಂತಹ ಏನು ಸಮಿತಿ ಇರುತ್ತೆ, ಈ ಸಮಿತಿಗೆ ಅನುಗುಣವಾಗಿ ಸಭೆ ರಚನೆಯಾಗಿ ಆ ಸಭೆಗೆ ಅನುಗುಣವಾಗಿ ಕೆಲಸವನ್ನು ವಿಭಾಗ ಮಾಡಿ ಅಥವಾ ವರ್ಗೀಕರಣ ಮಾಡಿ ಮಾಡಲ್ಪಡುತ್ತೆ. ಏನು ಸಂವಿಧಾನ ರಚನಾ ಸಮಿತಿಯ ರಚನೆ ಆಗುತ್ತೆ. ರಚನೆ ಆದ ನಂತರದಲ್ಲಿ ಸಂವಿಧಾನದ ರಚನೆಗೆ ಸಂಬಂಧಿಸಿದ ಹಾಗೆ ಸಮಿತಿಗಳನ್ನು ನೇಮಕಕ್ಕೆ ಒಳಪಡಿಸಲಾಗುತ್ತೆ. ಈ ಸಂವಿಧಾನ ರಚನಾ ಸಭೆಯು ಸಮಿತಿಗಳನ್ನು ಹೊಂದುವಂತಹ ಸಂದರ್ಭಗಳಿಗೆ ಅನುಗುಣವಾಗಿ ಸಂವಿಧಾನವನ್ನು ಕಾರ್ಯನಿರ್ವಹಿಸುವ ಸಲುವಾಗಿ ಸಂವಿಧಾನ ರಚನಾ ಸಮಿತಿ 22 ಸಮಿತಿಗಳನ್ನು ಇದು ಪ್ರಮುಖವಾಗಿ ಹೊಂದಿದೆ. 22 ಸಮಿತಿಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಆ 22 ಸಮಿತಿಗಳಲ್ಲಿ ಅವುಗಳಲ್ಲಿ ಪ್ರಮುಖವಾಗಿ 10 ಸಮಿತಿಗಳನ್ನು ಎದಕ್ಕೆ ಮೀಸಲಿಡ್ತಾರೆ ಅಂದರೆ ಆಡಳಿತ ವಿಷಯಗಳಿಗೆ ಅನುಗುಣವಾಗಿ ಅವರು ಮಾಹಿತಿಗಳನ್ನು ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಮಾಹಿತಿಗಳನ್ನು ಸಂಗ್ರಹಿಸಬೇಕು. ಅಂದರೆ ಆಡಳಿತಾತ್ಮಕ ವ್ಯವಸ್ಥೆ ಹೆಂಗಿರಬೇಕು ಅದರ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಮಾಹಿತಿಗಳನ್ನು ತರಬೇಕು. ಅದನ್ನು ಎಷ್ಟು ಸಮಿತಿ ಮಾಡಿದ್ರು? 10 ಸಮಿತಿಗಳನ್ನು ಮಾಡಿದ್ರು. ಉಳಿದ ಎಷ್ಟು ಉಳಿದು ಅಂದರೆ 12 ಸಮಿತಿಗಳನ್ನು ಉಳಿತವೆ. ಈ 12 ಸಮಿತಿಗಳು ಇತರೆ ವಿಷಯಗಳ ಮೇಲೆ ಕಾರ್ಯನಿರ್ವಹಿಸುವ ಸಲುವಾಗಿ ಅವರಿಗೆ ಅವಕಾಶಗಳನ್ನು ನೀಡುತ್ತೆ. ಇವರೇನಾಗುತ್ತೆ, ನಾನು ಆಗಲೇ ಹೇಳಿರ್ತಕ್ಕಂಥದ್ದು, ಸುಮಾರು 2 ವರ್ಷ 11 ತಿಂಗಳು 18 ದಿನಗಳವರೆಗೆ ಸುದೀರ್ಘವಾಗಿ ಚರ್ಚೆ ನಡೀತು. ಏನು ಚರ್ಚೆ ನಡೀತು ಅಂದರೆ, ಏನು ಇಲ್ಲಿ ಸಮಿತಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ, ಈ ಸಮಿತಿಗಳು ವರದಿಯನ್ನು ತರೋದಕ್ಕೆ ಪ್ರಾರಂಭ ಮಾಡಿದವು. ಈ ವರದಿ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ 11 ಸಲ ಅಧಿವೇಶನವನ್ನು ಸೇರ್ತಾರೆ. 11 ಸಲ ಅಧಿವೇಶನವನ್ನು ಸೇರಿದಂತಹ ಸಂದರ್ಭದಲ್ಲಿ ಈ ಸಮಿತಿಯ ಸದಸ್ಯರು ಮಂಡಿಸಿದಂತಹ ವಿಷಯಗಳ ಮೇಲೆ ಚರ್ಚೆಗಳು ನಡೀತವೆ. ಯಾವುದು ಆಡಳಿತಾತ್ಮಕ ವಿಷಯ ಒಳ್ಳೆಯದಾಗಿದೆ, ಯಾವುದು ಸರಿ ಹೊಂದುತ್ತೆ, ಅಥವಾ ಭಾರತ ದೇಶಕ್ಕೆ ಯಾವ ಒಂದು ಆಡಳಿತ ವ್ಯವಸ್ಥೆ ಸರಿ ಹೊಂದುತ್ತೆ, ಇದರ ಬಗ್ಗೆ ಇವತ್ತು ಚರ್ಚೆ ನಡೀತಾ. ಅದೇ 12 ಇತರೆ ಸಮಿತಿಗಳು ತಗೊಂಡಂತಹ ವರದಿಯೂ ಕೂಡ ಇಲ್ಲಿ ಚರ್ಚೆ ನಡೀತಾ. ಫಾರ್ ಎಕ್ಸಾಂಪಲ್ ಆಗಿ ಅಂತಂದರೆ, ಭಾರತಕ್ಕೆ ಎಂಥ ಮಾದರಿ ಸರ್ಕಾರ ಬೇಕು, ಏಕಾತ್ಮಕ ಸರ್ಕಾರ ಬೇಕು, ಸಂಯುಕ್ತ ಮಾದರಿ ಸರ್ಕಾರ ಬೇಕು, ಯಾವ ಮಾದರಿ ಸರ್ಕಾರ ಒಳ್ಳೆಯದು ಅಂತಕ್ಕಂತಹ ಒಂದು ವಿಚಾರದ ಅಡಿಯಲ್ಲಿ ಇಲ್ಲಿ ಚರ್ಚೆಗಳು ನಡೀತವೆ. ಈ ಚರ್ಚೆಗಳಿಗೆ ಅನುಗುಣವಾಗಿ ಒಂದು ಕಡೆ ಕರಡು ಸಮಿತಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಹಿತಿಯನ್ನು ಸಂಗ್ರಹಿಸಿ ಅವುಗಳನ್ನು ಲಿಖಿತ ರೂಪಕ್ಕೆ ಒಳಪಡಿಸ್ತಿರ್ತಾರೆ. ಇನ್ನೂ ಒಂದು ಕಡೆ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸಮಿತಿಯ ಸಲಹಾ ಸಮಿತಿಯ ಸದಸ್ಯರುಗಳು ಆಗಿರ್ತಕ್ಕಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಜವಾಹರ್ಲಾಲ್ ನೆಹರು ಹಾಗೂ
ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಇಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ರಚನೆಗಳು ಪ್ರಾರಂಭ ಆಗ್ತಿರ್ತವೆ ಹಾಗೂ ಚರ್ಚೆಗಳು ನಡೀತಿರ್ತವೆ. ಯಾವುದು ಒಳ್ಳೆಯದು, ಯಾವುದಕ್ಕೆ ಒಂದು ನಮ್ಮ ದೇಶಕ್ಕೆ ಹೊಂದೋದಿಲ್ಲ ಅಥವಾ ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂತಹ ವಿಚಾರಗಳ ಅಡಿಯಲ್ಲಿ ನಿರ್ಣಯಗಳನ್ನು ಹಂತ ಹಂತವಾಗಿ ಅವರು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸ್ತಾರೆ. ನಾನು ಆಗಲೇ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನ ಮಾಡಲಾಯಿತು. ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಯಾವುದಾದ್ರೂ ಸಮಿತಿ ಇದೆ ಅದು ಸಂವಿಧಾನದ ಕರಡು ರಚನಾ ಸಮಿತಿ. ಕರಡು ದಟ್ ಮೀನ್ಸ್ ಬರೆಯುವನ್ನ ಹಾಗೆ ಏನು ಇರ್ತಕ್ಕಂಥ 22 ಸಮಿತಿಗಳಿವೆ. ಈ ಸಮಿತಿಗಳು ತರುವಂತಹ ವರದಿಯನ್ನು ಚರ್ಚೆ ಮಾಡಿ ಅದನ್ನು ಬರಹ ರೂಪಕ್ಕೆ ಕೊಡ್ತಕ್ಕಂಥ ಸಮಿತಿ ಯಾವಾಗ ಇದ್ರೆ ಅದು ಕರಡು ರಚನಾ ಸಮಿತಿ ಬರವಣಿಗೆ ರೂಪವನ್ನು ಕೊಡ್ತದೆ. ಹಾಗಾದರೆ ಸಂವಿಧಾನದ ಕರಡು ರಚನಾ ಸಮಿತಿಯು ಯಾವಾಗ ರಚನೆ ಆಯಿತು ಅಂತಂದ್ರೆ ಆಗಸ್ಟ್ 29, 1947ಕ್ಕೆ ಅನುಗುಣವಾಗಿ ಇದು ರಚನೆಗೆ ಒಳಪಟ್ಟು. ಇದು ರಚಿಸಿದಂತಹ ಸಂದರ್ಭದಲ್ಲಿ ಇದು ಅಸ್ತಿತ್ವಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಸಂವಿಧಾನದ ಕರಡು ರಚನಾ ಸಮಿತಿಯಲ್ಲಿ ಈ ಸಮಿತಿಯು 7 ಜನ ಸದಸ್ಯರುಗಳನ್ನು ಒಳಗೊಂಡಿತು. ಆದರೆ 7 ಜನ ಸದಸ್ಯರುಗಳನ್ನು ಒಳಗೊಂಡಂತಹದಾಗಲಿ ಸಮಿತಿ ಇದು ಅಂದರೆ ಸಂವಿಧಾನ ಕರಡು ಸಮಿತಿ ಏನಿದೆ ಇದರಲ್ಲಿ ಪ್ರಮುಖವಾಗಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿಯೂ ಹಾಗೂ ಇರ್ತಕ್ಕಂತಹ ಸದಸ್ಯರುಗಳ ಇತರ ವಿಚಾರಗಳಲ್ಲಿ ಆಗಿರ್ಬೋದು ಒಟ್ಟು 7 ಜನ ಸದಸ್ಯರಿಗಾಗಲೇ ನಾನು ಹೇಳಿರ್ತಕ್ಕಂಥದ್ದು. ಅದರಲ್ಲಿ BL ಮಿತ್ತರ್, N ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ KM ಮುನ್ಷಿ, ಸರ್ ಸೈಯದ್ ಮೊಹಮ್ಮದ್ ಸಾದುಲ್ಲಾ, DP ಖೈತಾನ್ ರವರನ್ನ ಒಳಗೊಂಡ 7 ಜನ ಸದಸ್ಯರಿಂದ ಕೂಡಿದ ಸಂವಿಧಾನ ಕರಡು ರಚನಾ ಸಮಿತಿ ರಚನೆಗೆ ಒಳಪಟ್ಟಿತು. ಆದರೆ ನೇಮಕಗೊಂಡ ಕೆಲವೇ ಒಂದು ದಿನಗಳಲ್ಲಿ BL ಮಿತ್ತರ್ ಹಾಗೂ DP ಖೈತಾನ್ ರವರು ಮರಣವನ್ನು ಹೊಂದುತ್ತಾರೆ. ಮರಣವನ್ನು ಹೊಂದಿದಂತಹ ಸಂದರ್ಭದಲ್ಲಿಯೇ ಇವರ ಒಂದು ಇರ್ತಕ್ಕಂತಹ ಒಂದು ಪರೋಕ್ಷವಾಗಿರ್ತಕ್ಕಂಥ ಅಥವಾ ಅವರ ರಿಪ್ಲೇಸ್ಮೆಂಟ್ ಆಗಿ TT ಕೃಷ್ಣಮಾಚಾರಿ ಹಾಗೂ N ಮಾಧವರಾವ್ ಎಂಬ ಇಬ್ಬ ಸದಸ್ಯರುಗಳನ್ನು ಈ 7 ಜನ ಸದಸ್ಯರಲ್ಲಿ ಮತ್ತೆ ಸೇರ್ಪಡೆಗೆ ಒಳಪಡಿಸಿದ್ದಾರೆ. ಈ ಸದಸ್ಯರುಗಳನ್ನು ಸೇರ್ಪಡೆ ಮಾಡಿಕೊಳ್ಳುವುದರ ಒಂದು ಜೊತೆಗೇನೆ ಭಾರತದ ಸಂವಿಧಾನವು ಕೂಡ ಇಲ್ಲಿ ಪ್ರಮುಖವಾಗಿ ಹಲವಾರು ದಿನಗಳಿಂದ ಚರ್ಚೆ ನಡೆದು ಬರಹ ರೂಪಕ್ಕೆ ಬಂದು ಕೊನೆಗೆ ಇದರ ಒಂದು ಸಂಪೂರ್ಣವಾಗಿರುವಂತಹ ಭಾರತದ ಏರಿಗೆ ಒಳಪಟ್ಟಂತಹ ಜನವರಿ 26, 1950ರಂದು ಭಾರತದ ಸಂವಿಧಾನವು ಅಧಿಕೃತವಾಗಿ ಘೋಷಣೆಗೆ ಒಳಪಡುವುದರ ಜೊತೆಗೆ ಭಾರತವು ಪ್ರಮುಖವಾಗಿ ವಿಶ್ವದಲ್ಲಿಯೇ ಒಂದು ರಾಜ್ಯವಾಗಿಯೂ ಕೂಡ ಗಣರಾಜ್ಯವನ್ನು ಹೊಂದಿದಂತಹ ರಾಷ್ಟ್ರವಾಗಿಯೂ ಕೂಡ ಪ್ರಮುಖವಾಗಿ ಇದು ಹೊರಹೊಮ್ಮುವಂಥದ್ದು ಆಗಿರುವುದರಿಂದ ಸುದೀರ್ಘವಾದಂತಹ ಚರ್ಚೆಯ ನಂತರದಲ್ಲೇ ಭಾರತದ ಸಂವಿಧಾನವು ಕೂಡ ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ಮುಂದಿನ ಅಧ್ಯಾಯವನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.